ಆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಷಯ, ಈಗ ಬಿಸಿಲಿನ ಧಗೆ ಹೆಚ್ಚಾಗಿರೋದ್ರಿಂದ ನೀರನ್ನ ಮಿತವಾಗಿ ಬಳಸ್ರಿ ಅಂತ ಈಗೇನು ಮಾಹಿತಿ ಕೊಟ್ಟೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಅಧಿಕಾರಿ ವರ್ಗದವರೊಟ್ಟಿಗೆ ನಾವೆಲ್ಲ ಸಭೆಯನ್ನ ಮಾಡಿ ಪೋಲ್ ಆಗ್ಲಾರ್ದಂಗೆ ನೀರಿನ ಟ್ಯಾಪ್ ಗಳನ್ನ ಬಳಸೋದಕ್ಕೆ ಸಾರ್ವಜನಿಕರಿಗೂ ಸೂಚನೆ ಕೊಡಿ ಅಂತ ಹೇಳಿದ್ದೇವೆ. ಅದರ ಜೊತೆಗೆ ಅವ್ರಿಗೂ ಸಹ ಆ ಕುರಿತಂತೆ ಕಟ್ಟುನಿಟ್ಟಾಗಿ ಕ್ರಮ ವಹಿಸ್ರಿ ಅಂತ ಹೇಳಿದೀವಿ. ಆದಾಗ್ಯೂ ಸಹ ಬನ್ನಟ್ಟಿ ಮತ್ತು ತೇರ್ದಾಳ ಈ ವ್ಯಾಪ್ತಿಗೆ ಬರುವಂತಹ ಎಲ್ಲ ಸಾರ್ವಜನಿಕರು ದಯವಿಟ್ಟು ನೀರನ್ನ ಮಿತವಾಗಿ ಬಳಸಿ, ಅವಶ್ಯಕತೆ ಇದ್ದಷ್ಟು ಬಳಸಿ, ಅನಾವಶ್ಯಕವಾಗಿ ನೀರನ್ನ ಪೋಲ್ ಮಾಡುವುದು ಕಡಿಮೆ ಮಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ. ಯಾಕಂತಂದ್ರೆ ಕೃಷ್ಣಾ ನದಿ ದಂಡೆಗೆ ಬರುವಂತಹ ಗ್ರಾಮಗಳಲ್ಲಿ ಈಗಾಗಲೇ ತಮ್ಗೆ ಗೊತ್ತಿರೋ ಹಂಗೆ ನದಿ ನೀರು ಬತ್ತೋದಕ್ಕೆ ಪ್ರಾರಂಭ ಆಗಿದೆ. ನಮ್ಗೆ ಕೃಷಿಗೂ ಸಹ ನೀರು ಬೇಕು, ಮುಂದುವರೆದು ಕುಡಿಯುವುದಕ್ಕೆ ಮತ್ತು ಮೂಲಭೂತ ಅವಶ್ಯಕತೆಗಳಿಗೆ ನೀರು ಬೇಕಾಗಿರೋದ್ರಿಂದ ಮುಂದಿನ 2.5 ತಿಂಗಳು ನಾವು ಒಂದೇ ಸಾಕಷ್ಟು ವಿಸಿಟ್ ಮಾಡಿದಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ಯೂಸ್ ಇಲ್ಲ ಅಂತಂದ್ರೂ ಟ್ಯಾಪ್ ಓಪನ್ ಇರ್ತದೆ ಅಥವಾ ಟ್ಯಾಪ್ ಹಾಕಿರೋದಿಲ್ಲ, ಹಂಗೆ ನೀರ್ ಹೋಗ್ತಿರ್ತದೆ. ಸೊ ಇಂತಹ ಸಿಚುವೇಶನ್ ಗಳನ್ನ ನಾವು ನೋಡಿರ್ತೀವಿ. ದಯವಿಟ್ಟು ಆ ಕನ್ಸರ್ನ್ಡ್ ಗ್ರಾಮ ಪಂಚಾಯಿತಿಯವರು ಅಂತಂದ್ರೆ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ರೀತಿ ನಳಗಳಲ್ಲಿ ಟ್ಯಾಪ್ ಗಳು ಇರ್ಲಾರ್ದೆ ಇರುವಂತಹ ವ್ಯವಸ್ಥೆ ಇತ್ತು ಅಂತಂದ್ರೆ ಕೂಡಲೇ ಅವುಗಳ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಅಂಡ್ ಆ ನಳಗಳು ಆ ವ್ಯಾಪ್ತಿಯ ಮನೆಗಳಲ್ಲಿ ಇದ್ದು ಅಂತಂದ್ರೆ ಆ ಮನೆ ಓನರು ಸಹ ನೀರನ್ನ ಪೋಲ್ ಆಗ್ಲಾರ್ದಂಗೆ ವ್ಯವಸ್ಥಿತವಾದಂತಹ ಕ್ರಮವನ್ನ ವಹಿಸ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಯಾಕಂದ್ರೆ ಮುಂದಿನ ಏಪ್ರಿಲ್ ತಿಂಗಳ ನಂತರದ ಮೇ ತಿಂಗಳಿಗೆ ನಮಗೆ ತೀರಾ ಕಷ್ಟವಾಗುವಂತಹ ಸಂಭವ ಇರ್ತದೆ. ಕುಡಿಯೋ ನೀರು ಮತ್ತು ಕೃಷಿಗಾಗಿ ಲಭ್ಯ ಇರುವಂತಹ ನೀರನ್ನೇ ನಾವು ಬಳಸಬೇಕಾಗಿರ್ತದೆ. ಸೊ ಈ ತಿಂಗಳಿನಿಂದ ನಾವು ಮಿತವಾಗಿ ಬಳಸ್ತಾ ಹೋದ್ವಿ ಅಂತಂದ್ರೆ ನೀರು ಮೇ ತಿಂಗಳು ಅಂದ್ರೆ ಮಳೆಗಾಲ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಮಗೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಉಪವಿಭಾಗಕ್ಕೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಸೊ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಮಿತವಾಗಿ ಬಳಸೋದಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ.